ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾಂ. ಮನುರ್ವೈ ಧರ್ಮಸಾವರ್ಣಿಃ ಏಕಾದಶಮ ಆತ್ಮವಾನ್ ಅನಾಗತಃ ತತ್ಸುತಾಶ್ಚ ಸತ್ಯಧರ್ಮಾದಯೋ ದಶ. ಧರ್ಮಸಾವರಣಿ ಅಂತ ಹೇಳಿ 11ನೆಯ ಮನು, ಅವನು ಅನಾಗತಃ ಇನ್ನೂ ಬಂದಿಲ್ಲ. ತತ್ಸುತಾಶ್ಚ ಆ ಮನುವಿನ ಮಕ್ಕಳು ಮೊದಲಾದವರು ಸತ್ಯಧರ್ಮ ಮೊದಲಾದವರು, ಮನುವಿನ ಮಕ್ಕಳು ಸತ್ಯಧರ್ಮ ಮೊದಲಾದವರು. ವಿಹಂಗಮಾ ಕಾಮಗಮಾ ನಿರ್ವಾಣ ರುಚಯಸ್ಸುರಾಹ. ಆವಾಗ ದೇವತೆಗಳನ್ನು ಹೇಗೆ ಕರೀತಾ ಇದ್ರು ಹೇಳಿದರೆ ವಿಹಂಗಮರು, ಕಾಮಗಮರು, ನಿರ್ವಾಣ ರುಚಿಗಳು ಅಂತ ಹೇಳ್ತಾ ಇದ್ರು. ಇಂದ್ರಶ್ಚ ವೈಧೃತಿಸ್ತೇಷಾಂ ಋಷಯಶ್ಚ ಅರುಣಾದಯ. ಅವಾಗನ ಇಂದ್ರನ ಹೆಸರೇನು ಅಂತಂದರೆ ವೈಧೃತಿ ಅಂತ. ಅರುಣ ಮೊದಲಾದವರು ಋಷಿಗಳು, ಸಪ್ತರ್ಷಿಗಳಲ್ಲಿ ಒಬ್ಬರು. ಆರ್ಯಕಸ್ಯ ಸುತಸ್ತತ್ರ ಧರ್ಮಸೇತುರಿತಿ ಸ್ಮೃತಃ ವೈಧೃತಾಯಾಂ ಹರೇರಂಶಃ ತ್ರಿಲೋಕೀಂ ಧಾರಯಿಷ್ಯತಿ. ಆರ್ಯಕ ಅಂತ ಹೇಳಿ ಒಬ್ಬ ಋಷಿ, ಅವನ ಮಗ ಧರ್ಮಸೇತು ಅಂತ. ಆ ಧರ್ಮಸೇತು ನಾರಾಯಣನ ಅವತಾರ, ಉಪೇಂದ್ರ ಅವನು. ಆ ಧರ್ಮಸೇತು ಅನ್ನುವವ ಉಪೇಂದ್ರನಾಗಿ ಇಂದ್ರನಿಗೆ ಬೆಂಗಾವಲಾಗಿ ನಿಂತು 3 ಲೋಕವನ್ನು ಪಾಲನೆ ಮಾಡ್ತಾನೆ. ಇದು 11ನೆಯ ಮನ್ವಂತರದ ಬ್ರೀಫ್, ಸಂಕ್ಷಿಪ್ತ ಕಥನ. ಇದನ್ನು ನಾವು ನಿನ್ನೆಯ ತನಕ ನೋಡಿದ್ವಿ. 12ನೆಯದ್ರಿಂದ ನೋಡಬೇಕಿತ್ತು. ಈಗ ಅದು 12ನ್ನು ನೋಡಲಿದ್ದೇವೆ. ಇತಿ ಪೂರ್ವಕಥಾನುವಾದ. ಭವಿತಾ ಮೇರು ಸಾವರ್ಣಿ ರಾಜನ್ ದ್ವಾದಶಮೋ ಮನು ದೇವವಾನ್ ಉಪದೇವಶ್ಚ ದೇವಶ್ರೇಷ್ಠಾದಯಸ್ಸುತಾ. ಮೇರು ಸಾವರ್ಣಿ ಅಂತ 11ನೆಯವ. ದೇವವಾನ್, ಉಪದೇವ, ದೇವಶ್ರೇಷ್ಠ ಇವರೆಲ್ಲ ಈ ಮನುವಿನ ಮಕ್ಕಳು. ಋತಧಾಮಾ ಚ ತತ್ರೇಂದ್ರೋ ದೇವಾಶ್ಚ ಹರಿತಾದಯ. ಆ ಮನ್ವಂತರದ ಇಂದ್ರ ಋತಧಾಮ ಅನ್ನುವವ. ಹರಿತ ಮೊದಲಾದವರು ದೇವತೆಗಳು. ಅವತ್ತು ಅಂದರೆ ಅವಾಗ ದೇವತೆಗಳನ್ನು ಇವತ್ತು ಹೇಗೆ ನಾವು ಆದಿತ್ಯರು ಅಂತ ಕರಿತೇವೋ ಹಾಗೆ ಹರಿತರು ಅಂತ ಕರಿತಾ ಇದ್ರು. ಋಷಯಶ್ಚ ತಪೋಮೂರ್ತಿ ತಪಶ್ಚಾಗ್ನಿಧ್ರಕಾದಯ. ತಪೋಮೂರ್ತಿ, ತಪ, ಆಗ್ನಿಧ್ರಕ ಇವರೆಲ್ಲ ಋಷಿಗಳು. ಸ್ವಧಾಮಾಖ್ಯೋ ಹರೇರಂಶಃ ಸಾಧಯಿಷ್ಯತಿ ತನ್ಮನೋ ಅಂತರಂ ಸತ್ಯಸಹಸಃ ಸೂನೃತಾಯಾಂ ಸುತೋ ವಿಭು. ಸತ್ಯಸಹ ಅಂತ ಹೇಳಿ ಒಬ್ಬ ಋಷಿ. ಆ ಸತ್ಯಸಹ ಅನ್ನುವವನ ಹೆಂಡತಿ ಸೂನೃತ ಅಂತನ್ನುವವಳು. ಆ ಸತ್ಯಸಹ ಅನ್ನುವ ಋಷಿಯಿಂದ
ಸೂನೃತ ಅನ್ನುವವಳಲ್ಲಿ ಹುಟ್ಟಿದವ ಸ್ವಧಾಮ ಅನ್ನುವ ನಾರಾಯಣನ ರೂಪ. ಅವನು ಉಪೇಂದ್ರನಾಗಿ ನಿಂತು ಪಾಲನೆ ಮಾಡ್ತಾನೆ. ಹೀಗೆ 12ನೆಯ ಮನ್ವಂತರ ಆಯಿತು. ಮನುಸ್ತ್ರಯೋದಶೋ ಭಾವ್ಯೋ ದೇವಸಾವರಣಿರಾತ್ಮವಾನ್ ಚಿತ್ರಸೇನ ವಿಚಿತ್ರಾದ್ಯಾ ದೇವಸಾವರಣಿ ದೇಹಜಾ. 13ನೆಯ ಮನು ದೇವಸಾವರಣಿ ಅಂತ. 13ನೆಯ ಮನುವಿನ ಹೆಸರು ದೇವಸಾವರಣಿ. ದೇವಸಾವರಣಿ ಅಂತ 13ನೆಯ ಮನ್ವಂತರದ ಹೆಸರು. ಚಿತ್ರಸೇನ ವಿಚಿತ್ರ ಅಂತ ಹೇಳಿ ಇವರೇ ಮೊದಲಾದವರು ಈ ಮನುವಿನ ಮಕ್ಕಳು. ದೇವಾ ಸುಕರ್ಮ ಸುತ್ರಾಮ ಸಂಜ್ಞಾ ಇಂದ್ರೋ ದಿವಸ್ಪತಿ. ಅವಾಗ ದೇವತೆಗಳನ್ನು ಏನಂತ ಕರೀತಾರೆ? ಸುತ್ರಾಮ ಸುಕರ್ಮ ಅಂತ ಕರೀತಾರೆ. ಆವಾಗ ಇಂದ್ರ ಯಾರು ಅಂತಂದರೆ ದಿವಸ್ಪತಿ ಅಂತ ಅವನ ಹೆಸರು. ನಿರ್ಮೋಕ ತತ್ವದರ್ಶಾದ್ಯಾ ಭವಿಷ್ಯಂತಿ ಋಷಯಸ್ತಥಾ. ನಿರ್ಮೋಕ, ತತ್ವದರ್ಶಿ ಮೊದಲಾದವರು ಸಪ್ತರ್ಷಿಗಳು. ಮನುರ್ವಾ ಇಂದ್ರಸಾವರಣಿ ಚತುರ್ದಶಮ ಇಚ್ಯತೆ ಜಂತುಭೀರವರ್ಯಾದ್ಯಾ ಇಂದ್ರಸಾವರಣಿ ವೀರಜಾ. ಇಂದ್ರಸಾವರಣಿ ಕಡೆಯ ಮನ್ವಂತರ, ಇಂದ್ರಸಾವರಣಿ ಮನ್ವಂತರ ಅಂತ ಕರೀತಾರೆ. ಅದರ ಒಡೆಯ ಬಂದು ಇಂದ್ರಸಾವರಣಿ. ಅವನು ನಾನು 13ನೇ ಮನ್ವಂತರದ ಉಪೇಂದ್ರನನ್ನು ಹೇಳಲಿಲ್ಲ. ದೇವಹೋತ್ರ ಅಂತ ಹೇಳಿ ಒಬ್ಬ, ಅವನ ಮಗ ಉಪಹರ್ತ ಅಂತ. ಬೃಹತಿಯಲ್ಲಿ ಹುಟ್ಟಿದವ ಅವನು ಇಂದ್ರನಿಗೆ ಬೆಂಗಾವಲಾಗಿ ನಿಂತು 3 ಲೋಕವನ್ನು ಪಾಲನೆ ಮಾಡ್ತಾನೆ. ಮನುರ್ವಾ ಇಂದ್ರಸಾವರಣಿ ಚತುರ್ದಶಮ ಇಷ್ಯತೆ. 14ನೆಯ ಮನ್ವಂತರ ಇಂದ್ರಸಾವರಣಿ ಮನ್ವಂತರ, ಅದು ಕಡೆಯ ಮನ್ವಂತರ. ಜಂತು, ಭೀರವ, ವರ್ಯ ಇವರೇ ಮೊದಲಾದವರು ಇಂದ್ರಸಾವರಣಿ ಮನ್ವಂತರದ ಮನುವಿನ ಮಕ್ಕಳು. ಪ್ರಾಚೀನ ಪಾಠದಲ್ಲಿ ಉರು, ಗಂಭೀರ, ಬುದ್ಧಿ ಇವರೆಲ್ಲ ಮನುವಿನ ಮಕ್ಕಳು ಅಂತ ಇದೆ. ಹೀಗೆ ಇವರೆಲ್ಲರೂ ಕೂಡ ಮಕ್ಕಳು, ಮನುವಿನ ಮಕ್ಕಳು. ವಿಚಿತ್ರಾಶ್ಚಾಕ್ಷುಷಾ ದೇವಾಃ ಶುಚಿರಿಂದ್ರೋ ಭವಿಷ್ಯತಿ. ವಿಚಿತ್ರ, ಚಾಕ್ಷುಷ ಅಂತ ಹೇಳಿ ಅವತ್ತಿನ ದೇವತೆಗಳನ್ನು ಕರೀತಾರೆ. ಇಂದ್ರನ ಹೆಸರು ಶುಚಿ. ಅಗ್ನಿಬಾಹು ಅಗ್ನಿರ್ಬಾಹು ಶುಚಿ ಸಿದ್ಧ ಮಾನತಾದ್ಯಾಸ್ತಪಸ್ವಿನಃ. ಅಗ್ನಿ, ಬಾಹು, ಶುಚಿ, ಶುದ್ಧ ಇವರೆಲ್ಲರೂ ಕೂಡ ಸಪ್ತರ್ಷಿಗಳಲ್ಲಿ ಒಬ್ಬರು. ಇವರೇ ಮೊದಲಾದವರು ಸಪ್ತರ್ಷಿಗಳು. ಸತ್ರಾಯಣಸ್ಯ ತನಯಃ ಬೃಹದ್ಭಾನುಸ್ತದಾ ಹರಿಃ ವಿತಾನಾಯಾಂ ಮಹಾರಾಜ ಕ್ರಿಯಾ ತಂತೂನ್ ವಿತಾನಿತಾ. ಸತ್ರಾಯಣ ಅಂತ ಹೇಳಿ ಒಬ್ಬ ಋಷಿ, ಅವನ ಮಗ ಬೃಹದ್ಭಾನು ಅಂತ. ಆ ಸತ್ರಾಯಣನ ಹೆಂಡತಿ ವಿತಾನ ಅಂತ ಹೇಳಿ ಅಲ್ಲಿ ಹುಟ್ಟಿದ ದೇವರ ಹೆಸರು ಬೃಹದ್ಭಾನು. ಅವನು ಈ ಎಲ್ಲ ಯಜ್ಞಗಳನ್ನು ಮಾಡ್ತಾ ಇಂದ್ರನನ್ನು ರಕ್ಷಿಸ್ತಾ ಉಪೇಂದ್ರ ಆಗಿರ್ತಾನೆ. ರಾಜನ್ ಚತುರ್ದಶೈತಾನಿ ತ್ರಿಕಾಲಾನುಗತಾನಿ ತೇ ಪ್ರೋಕ್ತಾನ್ಯೇಭಿರ್ಮಿತ ಕಲ್ಪಃ ಯುಗಸಾಹಸ್ರ ಪರ್ಯಯ. ಈ 14 ಮನ್ವಂತರಗಳಲ್ಲಿ ಏನು ನಡೆಯುತ್ತೆ ಅದು ಬ್ರಹ್ಮನ ಒಂದು ಹಗಲು. ಈ ತರಹ 36,000 ದಿವಸಗಳಾಗಬೇಕು. ಹೀಗೆ ದೇವತೆಗಳು ಇವರೆಲ್ಲ ಬದಲಾಗ್ತಾರೆ. ಇದನ್ನು ಹೇಳಿದಲ್ಲಿಗೆ ಅಷ್ಟಮಸ್ಕಂಧೆ ದ್ವಾದಶೋಧ್ಯಾಯ. ಅಷ್ಟಮಸ್ಕಂಧದಲ್ಲಿ 12ನೆಯ ಅಧ್ಯಾಯ ಮುಗೀತು. ರಾಜೋವಾಚ ಮನ್ವಂತರೇಷು ಭಗವಾನ್ ಯಥಾ ಮನ್ವಾದಯಸ್ತ್ವಿಮೇ ಯಸ್ಮಿನ್ ಕರ್ಮಣಿ ಯೇನ ನಿಯುಕ್ತಾಸ್ತದ್ವದಸ್ವಮೇ. ನಮ್ಮೆಲ್ಲರ ಪರವಾಗಿ
ಪರೀಕ್ಷಿತ್ ರಾಜ ಪ್ರಶ್ನೆ ಕೇಳಿದ್ದಾನೆ. ಸರಿ, ಇವರೆಲ್ಲ ಏನು ಮಾಡ್ತಾರೆ? ಮನುಗಳು, ಮನುವಿನ ಮಕ್ಕಳು, ಸಪ್ತರ್ಷಿಗಳು. ಉಪೇಂದ್ರನ ಕೆಲಸ ಸ್ಪಷ್ಟ ಆಯಿತು ನಮಗೆ. ಇವರೆಲ್ಲ ಏನು ಮಾಡ್ತಾರೆ? ಜಗತ್ತಿಗೆ ಸಂಬಂಧ ಉಂಟೇ ಇಲ್ಲವೇ? ಜಗತ್ತಿಗೂ ದೇವತೆಗಳಿಗೂ ಸಂಬಂಧ ಇಲ್ಲ ಅಂತನ್ನುವ ವಾದವನ್ನು ಹುಟ್ಟು ಹಾಕಿದವ ದುರ್ಯೋಧನ. ಅದನ್ನು ನೀವು 2 ಮಹಾಭಾರತದ ಚಿಂತನೆಗಳಲ್ಲಿ ಕೇಳಿದ್ದೀರ. ಅವನ ಲಾಜಿಕ್ಗೆ ಏನು ಕಾರಣ ಅಂದರೆ, ಪಾಂಡವರನ್ನು ಅವರು ರಕ್ಷಿಸಲಿಲ್ಲ, ಕಾಡಿಗೆ ಹೋಗಲಿಕ್ಕೆ ಬಿಡ್ತಾ ಇರಲಿಲ್ಲ, ಅವರೇನಾದರೂ ಈ ಪ್ರಪಂಚದ ವಿಷಯದಲ್ಲಿ ತಲೆ ಹಾಕಿದ್ದಿದ್ರೆ ಅಂತ. ವಸ್ತುತಃ ಅದು ಸಾಧನೆಯ ಒಂದು ಭಾಗ ಪಾಂಡವರದ್ದು. ಪಾಂಡವರು ಕಾಡಿಗೆ ಹೋಗಿದ್ದರಿಂದ 3 ಕೋಟಿ ಜನ ತೀರ್ಥಕ್ಷೇತ್ರದಲ್ಲಿ ಇದ್ದು ಆದ ಪರಿಸರವನ್ನು ಹಾಳು ಮಾಡ್ತಾ ಇದ್ದ ರಾಕ್ಷಸರು ಸತ್ತರು. 3 ಕೋಟಿ ಜನ ಅವರೆಲ್ಲ ತೀರ್ಥಕ್ಷೇತ್ರದಲ್ಲಿ ಇದ್ದುಕೊಂಡು ಸಜ್ಜನರಿಗೆ ತೊಂದರೆ ಮಾಡ್ತಾ ಇರ್ತಿದ್ರು. ಅವ್ರನ್ನ ಕೊಂದಿದ್ದರಿಂದ ತೀರ್ಥಕ್ಷೇತ್ರ ಯಾತ್ರೆಗಳು ಸುಗಮವಾಗಿ ಆಯಿತು. ಅಷ್ಟು ಜನ ಸಜ್ಜನರು ತೀರ್ಥಕ್ಷೇತ್ರ ಯಾತ್ರೆ ಮಾಡಿದ ಪುಣ್ಯ ಮೂಲಭೂತವಾಗಿ ಇವರಿಗೆ ಸಂದು ಮುಕ್ತಿಯಲ್ಲಿ ಸುಖೋದ್ರೇಕಕ್ಕೆ ಕಾರಣ ಆಗಿದ್ದಾಯಿತು. ಅದರಿಂದ ದುರ್ಯೋಧನನಿಗೆ ಈ ಇಂದ್ರಿಯ ಸುಖ ಬಿಟ್ಟು ಬೇರೆ ಇಲ್ಲ. ಇಂದ್ರಿಯ ಸುಖಕ್ಕಾಗಿ ದೇವತೆಗಳು ಪಾಂಡವರ ಪಕ್ಷ ವಹಿಸ್ತಾರಾ? ಇಲ್ಲ. ಯಾಕೆಂದರೆ ಕಾಡಿನಲ್ಲಿ ವಾಸ ಮಾಡೋದು ಇಂದ್ರಿಯ ಸುಖಕ್ಕೇನು ಪ್ರಯೋಜಕ ಅಲ್ಲ ಅಂತ ಅವನು ತಲೆನಲ್ಲಿ. ಆದರೆ ಪರಲೋಕದ ಸುಖಕ್ಕಾಗಿ ಪಾಂಡವರು ಸಾಧನೆ ಮಾಡ್ತಾ ಇದ್ದಾರೆ, ಅವರು ಕಾಡಿನಲ್ಲಿ ಇದ್ದು ಹಾಗೆ ಇದ್ದಾರೆ ಅನ್ನೋದು ಯೋಚನೆ ಬರಲಿಲ್ಲ ಅವನಿಗೆ. ಯಾಕೆಂದರೆ ಅವನು ಮಿತಿ ಅಷ್ಟು. ಅದರಿಂದಾಗಿ ಅವನ ಲಾಜಿಕ್ ಏನು? ದೇವತೆಗಳು ಮನುಷ್ಯರ ವಿಚಾರದಲ್ಲಿ ತಲೆ ಹಾಕುವಲ್ಲ ಅಂತ. ಯಾಕೆ ಹಾಕಲಿಲ್ಲ? ಅವ್ರು ಯಾಕೆ ಕಾಡಿಗೆ ಹೋಗ್ಲಿಕ್ಕೆ ಬಿಟ್ಟರು ಅಂದ್ರೆ, ಅವ್ರ ಸಾಧನೆ ಜಾಸ್ತಿ ಆಗಬೇಕು, ಇವ್ರ ಸಾಧನೆಯೂ ಜಾಸ್ತಿ ಆಗಬೇಕು ಅಂತಹ ವೈಡರ್ ಪರ್ಸ್ಪೆಕ್ಟ್ ಅವ್ರಿಗಿದೆ ದೇವತೆಗಳಿಗೆ. ಅದು ಇವನಿಗೆ ಗೊತ್ತಿಲ್ಲ. ಇವನು ಹಿಂಗೆ ಮಾತ್ರ ಯೋಚನೆ ಮಾಡ್ತಾನೆ. ಓಹ್, ನಿಮ್ಮ ದೇವರು ಚೆನ್ನಾಗಿದ್ದಿದ್ರೆ ಭಾರತ ಯಾಕೆ ಕಷ್ಟದಲ್ಲಿತ್ತು ಅಂತ ಒಬ್ಬ ಪ್ರಶ್ನೆ ಮಾಡ್ತಾನೆ. ಕಷ್ಟದಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾನೆ. ಒಬ್ಬ ನನಗೆ ಪ್ರಶ್ನೆ ಮಾಡಿದ್ದ, ನಿಮ್ಮ ಮತ ಚೆನ್ನಾಗಿದೆ, ಭಾರತೀಯ ತತ್ವಶಾಸ್ತ್ರ ಚೆನ್ನಾಗಿದೆ ಅಂತ ಆದರೆ ಇಡೀ ದೇಶದಲ್ಲಿ ಕ್ರಿಶ್ಚಿಯನ್ನರ ಸಂಖ್ಯೆ ಮೆಜಾರಿಟಿ ಯಾಕಿದೆ, ಆಮೇಲೆ ಇಸ್ಲಾಂ ಮೆಜಾರಿಟಿ ಯಾಕಿದೆ ಅಂತ. ಅದಕ್ಕೇನು ಉತ್ತರ ಹೇಳೋದು? ಬಹಳ ಜನರಿಗೆ ಸಿಗಲ್ಲ ಕಣಪ್ಪ. ಅದಕ್ಕೆ ಭಾಗ್ಯ ಬೇಕು ಅಂತನ್ನೋದು. ಮಹಾಭಾರತವನ್ನು, ಭಾಗವತವನ್ನು ಅದು ಪ್ರತಿ ಶ್ಲೋಕ ಕೇಳಲಿಕ್ಕೆ ಒಂದು ವಿಶಿಷ್ಟವಾದ ಭಾಗ್ಯ ಬೇಕು. ಎಷ್ಟೋ ಜನ ಸಂಸ್ಕೃತ ವಿದ್ವಾಂಸರಾಗಿ ಸುಧಾಮಂಗಳ ಮುಗಿಸಿ ಮಶಾಸಂ ಅಂತ ಹೇಳಿ ಅನೇಕ ಜನರಿಂದ ಕರೆಸಿಕೊಂಡು, ಮಶಾಸಂ ಅಂದರೆ ಮಧ್ವಶಾಸ್ತ್ರ ಸಂಪನ್ನ ಅಂತ, ಹಾಗೆ ಕರೆಸಿಕೊಂಡು ಮಹಾಭಾರತವನ್ನು, ಭಾಗವತವನ್ನು, ರಾಮಾಯಣವನ್ನು ಓದ್ದೇ ಸತ್ತೋದವರಿದ್ದಾರೆ. ಅದರ ಅರ್ಥ ಭಾಗ್ಯ ಬೇಕು. ಆ ಭಾಗ್ಯ ಇಲ್ಲ ಅಂದೇನು ಮಾಡಲಿಕ್ಕಾಗಲ್ಲ. ಅದರಿಂದ ಆ ಒಳಗಡೆಯ ಭಾಗ್ಯ ಅನ್ನೋದು ಇರಬೇಕು. ದುರ್ಯೋಧನಗೆ ಅದು ಯಾವುದರ ಪರಿವೆಯೇ ಇಲ್ಲ. ಅದಕ್ಕೆ ಅವನ ಆ ರೀತಿ ಹೊರಗಡೆಯಿಂದ ಕೇಳ್ತಾನ ಅವನು. ಅದರಿಂದ ನಾವು ಏನು ಮಾಡಬೇಕು? ಇವರೆಲ್ಲ ದೇವತೆಗಳು ಮತ್ತು ಮನು ಋಷಿ ಇವರೆಲ್ಲ ಜಗತ್ತಿಗೆ ಸಂಪರ್ಕವನ್ನು ಹೊಂದಿದ್ದಾರೆಯೇ ಇಲ್ಲವೇ? ಜಗತ್ತಿನ ಕಾರ್ಯಭಾರಗಳಲ್ಲಿ ದೇವತೆಗಳ, ಮನುಗಳ, ಋಷಿಗಳ ಪಾತ್ರ ಇದೆಯೇ ಇಲ್ಲವೇ? ಎಲ್ಲವನ್ನೂ ಬಿಡಿಬಿಡಿಯಾಗಿ ನೋಡೋದೇನಿದೆ ಅದು ಅಸುರ ಲಕ್ಷಣ ಅಂತ ಕೃಷ್ಣ ಗೀತೆಯಲ್ಲಿ ಹೇಳುವಾಗ, ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ ಅಂತ. ಜಗತ್ತಿನಲ್ಲಿರುವ ಯಾವ ವಸ್ತುಗಳು ಒಂದಕ್ಕೊಂದಕ್ಕೆ ಸಂಬಂಧವನ್ನು ಹೊಂದಿಲ್ಲ, ಎಲ್ಲವೂ ಬಿಡಿಬಿಡಿಯಾಗಿ ಸ್ವತಂತ್ರವಾಗಿದೆ ಅಂತ ವಾದ ಮಾಡುವವರು ಮತ್ತೆ ಹಾಗೆ ನಡೆದುಕೊಳ್ಳುವವರು ಅಸುರರು. ಮತ್ತೆ ಇರೋದು ಯಾಕೆ? ಕಾಮಹೇತುಕಂ. ಜಗತ್ತು ಇರೋದು ಕೇವಲ ಇಂದ್ರಿಯ ಪ್ರೀತಿಯನ್ನು ತಣಿಸ್ಲಿಕ್ಕಾಗಿ ಇರೋದು.
ಬ್ರೂಟಲ್ ಪ್ಲೆಷರ್, ಕ್ರೂರವಾದ ಒಂದು ಆನಂದ, ಇಂದ್ರಿಯ ತೃಪ್ತಿ, ಅದಕ್ಕಾಗಿ ಜಗತ್ತಿರೋದು ಅಂತ ವಾದ ಮಾಡ್ತಾರವರು. ಒಳಗಿನ ತೃಪ್ತಿ, ಒಳಗಿನ ಎತ್ತರಕ್ಕೆ ಅದು ಸಾಧಕ ಅಂತ ಯೋಚನೆ ಮಾಡೋಲ್ಲ. ಅದರಿಂದಾಗಿ ಪರೀಕ್ಷಿತ್ ರಾಜ ನಮ್ಮೆಲ್ಲರ ಪರವಾಗಿ ಕರೆಕ್ಟಾಗಿ ಪ್ರಶ್ನೆ ಮಾಡಿದ, ಇವರಿಗೂ ಜಗತ್ತಿಗೂ ಏನು ಸಂಬಂಧ, ಯಾಕೆ ಅವರು ಇಷ್ಟೊಂದು ಬದಲಾಗ್ತಾರೆ, ಇಷ್ಟು ಜೀವರು ಇಂತಹ ಪೋಸ್ಟ್ಗಳಲ್ಲಿ ಬರ್ತಾರೆ, ಆ ಪೋಸ್ಟ್ಗಳಲ್ಲಿ ಅವರು ಸಾಧನೆ ಮಾಡ್ತಾರೆ, ಏನು ಮಾಡ್ತಾರೆ, ಅವ್ರಿಗೂ ಜಗತ್ತಿಗೂ ಸಂಬಂಧ ಇದೆಯೋ ಇಲ್ವೋ, ನಾರ್ಮಲ್ ಲೈಫ್ ಸಂಬಂಧ ಇದೆಯೋ ಇಲ್ವೋ? ಯಾಕೆಂದರೆ ಈ ಋಷಿಗಳಿಗೆ ಉಪಕರ್ಮದಲ್ಲಿ ತರ್ಪಣ ಕೊಡಬೇಕು. ಉಪಕರ್ಮದಲ್ಲಿ ಮಾತ್ರ ಅಲ್ಲ, ಉಪಕರ್ಮದಲ್ಲಿ ಸ್ಪೆಷಲ್ ಆಗಿರೋರಿಗೆ ದಿವಸವೂ ಬ್ರಹ್ಮಯಜ್ಞವನ್ನು ಮಾಡಬೇಕು, ಅಲ್ಲಿ ಋಷಿಗಳನ್ನೆಲ್ಲ ನೆನಪಿಸ್ಕೊಳ್ಬೇಕು, ಅವ್ರಿಗೆ ತರ್ಪಣವನ್ನು ನೀಡಬೇಕು. ಯಾಕೆ ಇವೆಲ್ಲ? ನಮ್ಮ ಜಗತ್ತಿಗೆ ಸಂಬಂಧ ಇದೆಯೋ ಇಲ್ವೋ? ಇದು ತಿಳ್ಕೊಳ್ಳೇಬೇಕಾದದ್ದು ವಿಚಾರ. ಇಲ್ಲ ಅಂದರೆ ಎಲ್ಲ ಮಹಾನುಭಾವರು ಮತ್ತು ನಾವು ಪರಸ್ಪರ ಸಂಪರ್ಕವೇ ಇಲ್ಲದೆ ಹೇಗೋ ಬದುಕೋದು ಅಂತ ಇಲ್ಲವಲ್ಲ. ಇವರೆಲ್ಲ ವೇದಗಳಲ್ಲಿ ಮಾತ್ರ ಇರೋದಾ? ನಮಗೆ ಏನು ಸಂಬಂಧ? ಪರಂಪರೆಯಾಪಿ ಸಂಬಂಧ ಇರಬೇಕಲ್ಲ. ಋಷಿರುವಾಚ, ಅದಕ್ಕೆ ಶುಕಾಚಾರ್ಯರು ಹೇಳಿದ್ರು, ಮನವೋ ಮನುಪುತ್ರಾಶ್ಚ ಮುನಯಶ್ಚ ಮಹೀಪತೆ ಇಂದ್ರಾಸುರಗಣಾಶ್ಚೈವ ಸರ್ವೇ ಪುರುಷ ಶಾಸನಾ. ಮನು ಮತ್ತು ಮನುವಿನ ಮಕ್ಕಳು, ಮುನಿಗಳು, ಇಂದ್ರ, ದೇವತೆಗಳು ಎಲ್ಲರೂ ಕೂಡ ಪುರುಷ ಶಾಸನಾಹ, ಪರಮಾತ್ಮನ ಅರಿವನ್ನು ಉಂಟು ಮಾಡುತ್ತಾರೆ. ಕೆಲವೊಬ್ಬರು ಆಡಳಿತದ ಮೂಲಕ ಮಾಡ್ತಾರೆ, ಇನ್ನು ಕೆಲವರು ಅರಿವು ನೀಡುವ ಮೂಲಕ ಮಾಡ್ತಾರೆ. ಏಕೆಂದರೆ ಮನು ಈ ಜಗತ್ತಿನ ನೀತಿ ಸಂಹಿತೆ ಹೀಗಿರಬೇಕು ಅಂತ ಅವನು ತೀರ್ಮಾನ ಮಾಡಿರ್ತಾನೆ. ಅದನ್ನು ಜನಸಾಮಾನ್ಯರ ತನಕ ಎಸ್ಟಾಬ್ಲಿಷ್ ಮಾಡುವವರು ಮನುಪುತ್ರರು. ಅವರ ಅಣತಿ ಯಾಕೆ ಆಗಿ ಅಂತ ಅರಿವು ನೀಡುವವರು ಮುನಿಗಳು. ಯಾಕೆ ಮನುವಿನ ಮಕ್ಕಳು ಈ ರೀತಿ ರಾಜ್ಯಭಾರ ಮಾಡಬೇಕು? ನಮಗೆ ಗೊತ್ತಿರಬೇಕಲ್ವಾ. ನಮಗೆ ಇವತ್ತು ರಾಜಕಾರಣಿಗಳು ಏನು ಮಾಡಬಾರದು ಅಂತ ಗೊತ್ತಿದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅಲ್ಲ, ಮೀಡಿಯಾದವ್ರು ಬಿಡಿ, ಅವರು ಜಗತ್ತಿನ ಅತ್ಯಂತ ಪರಮ ಪಾಪಿಗಳು ಅವರು. ಯಾಕೆ ಅಂತಂದರೆ ಅವರಷ್ಟು ಮುಟ್ಟಾಳ್ರೆ ಜಗತ್ತಿನಲ್ಲಿ ಯಾರೂ ಇಲ್ಲ. ಅವರು ಪ್ರಶ್ನೆ ಮಾಡ್ತಾ ಸರ್ವಜ್ಞರು ಅಂತ ಅಂದ್ಕೊಂಡು, ನಾವು ಸರ್ವಜ್ಞರಾದ್ರಿಂದಾಗ ಪ್ರಶ್ನೆ ಮಾಡ್ತೀವಿ ಅಂತ ಅಂದ್ಕೊಂಡ ಏಕೈಕ ಪ್ರಾಣಿಗಳು. ಎಲ್ಲರಿಗೂ ಹೇಗೆ, ನಾನು ಪ್ರಶ್ನೆ ಮಾಡ್ತೀನಿ ಅಂದರೆ ನನಗೆ ಅಜ್ಞಾನ ಇದೆ ಅಂತ ಎಲ್ಲರಿಗೂ ವಿನಯ ಇರುತ್ತೆ ಬೇರೆಯವರಿಗೆ, ನಾರ್ಮಲ್ ವ್ಯಕ್ತಿಗಳಿಗೆ. ಇವರು ಅಬ್ನಾರ್ಮಲ್ ವ್ಯಕ್ತಿಗಳು, ಅಬ್ನಾರ್ಮಲ್ ಪರ್ಸನಾಲಿಟೀಸ್. ಅವ್ರಿಗೇನು ಅಂತಂದರೆ ನಾವು ಜ್ಞಾನ ಇದೆ ಅದರಿಂದಾಗೆ ಪ್ರಶ್ನೆ ಮಾಡ್ತೇವೆ ಅಂತ, ಹಾಗೆ ನಮ್ಮನ್ನು ಪರೀಕ್ಷೆ ಮಾಡೋದವರು. ಅದು ಹಾಗಲ್ಲ. ಯಾಕೆ ಅವ್ರು ಹೀಗಿರಬೇಕು? ಈ ತರಹ ರಾಜ್ಯಭಾರ ಅವ್ರು ಯಾಕೆ ಮಾಡಬೇಕು? ಯಾಕೆಂದರೆ ಮುನಿಗಳು ಅಂತ ಒಬ್ಬರು ಇಲ್ಲದೆ ಹೋದರೆ, ಒಬ್ಬ ತಟಸ್ಥನಾಗಿ ಒಂದು ಸಂಗತಿಯನ್ನು ಹೇಳದೆ ಹೋದರೆ, ಎಲ್ಲರೂ ಕೂಡ ಈ ಸರ್ಕಲ್ಲಲ್ಲೇ ಸೇರಿಕೊಂಡ್ರೆ ಹೀಗಿರಬೇಕು ಅಂತ ಹೇಳುವವನು ಯಾರು? ಅವರಿಬ್ಬರಿಗೆ ಒಂದು ಕನೆಕ್ಷನ್ ಬೇಕು. ಒಬ್ಬ ರಾಜ ಇದ್ದಾನೆ, ಪ್ರಜೆಗಳಿದ್ದಾರೆ, ಅವರಿಬ್ಬರಿಗೊಂದು ಕನೆಕ್ಷನ್ ಬೇಕು. ಅವನು ರಾಜನ ಆಡಳಿತಕ್ಕೆ ಒಳಪಡದಷ್ಟು ಎತ್ತರದವನಾಗಿರಬೇಕು, ಪ್ರಜೆಗಳ ಪ್ರಶ್ನೆಗೆ ಸಿಲುಕುವಷ್ಟು ಕಾಮನ್ ಆಗಿರಬೇಕು. ಇಲ್ಲಾಂದರೆ ಸಾಧ್ಯ ಇಲ್ಲ. ವಿಶ್ವಾಮಿತ್ರಾದಿ ಋಷಿಗಳು ರಾಜನ ಶಾಸನಕ್ಕೆ ಒಳಪಡದ ಎತ್ತರದವರು. ಅವರಿಗೆ ಯಾವ ರಾಜನ ಶಾಸನವೂ ಅನ್ವಯಿಸುವುದಿಲ್ಲ. ಯಾವ ಪ್ರಜೆಯ ಪ್ರಶ್ನೆಗೂ ಸಿಲುಕುವವರಲ್ಲಿ ಅವರು ಸುಲಭರು ಸಿಗ್ತಾರೆ. ಹಾಗೆ ಯಾರಾದರೂ ಒಬ್ಬರು ಇದ್ದರೆ ಅವರು ಋಷಿಗಳು, ಅವರು ಬೇಕು. ಅದಕ್ಕೆ ಹೇಳಿದ್ದು ಮನವಃ ಮನುಪುತ್ರಾಶ್ಚ ಮುನಯಶ್ಚ ಮಹೀಪತೆ ಇಂದ್ರಃ ಸುರಗಣಾಶ್ಚೈವ ಸರ್ವೇ ಪುರುಷ ಶಾಸನಾಃ. ಪುರುಷ ಶಾಸನಾಃ,
ಯಜ್ಞಾದಯೋ ಯಾಃ ಕಥಿತಾಃ ಪೌರುಷ್ಯಃ ತನವೋ ನೃಪ ಮನ್ವಾದಯೋ ಜಗದ್ಯಾತ್ರಾಂ ನಯಂತ್ಯಾಭಿಪ್ರಚೋದಿತಾಃ. ಸರಿ, ಉಪೇಂದ್ರ ಯಾಕೆ ಬೇಕು? ಉಪೇಂದ್ರ ಮೊದಲಾದವರು ಈ ದೇವತೆಗಳು ಈ ಮನುಷ್ಯರ ಮೂಲಕ ಅವರ ಬುದ್ಧಿಯನ್ನು ಪ್ರಚೋದನೆ ಮಾಡ್ತಾ ಸಾಧನೆಯಲ್ಲಿ ಒಯ್ಯುವಾಗ ಜಗತ್ತಿನ ಯಾತ್ರೆ ನಡೀತಾ ಇರಬೇಕು. ಜಗತ್ತಿನ ಯಾತ್ರೆಯಲ್ಲಿ ತೊಡಕುಂಟಾದಾಗ ಉಪೇಂದ್ರ ಬೇಕು. ಇಂದ್ರನಿಗೆ ಮೀರಿದ ಸಮಸ್ಯೆ ಆಗಿದ್ರೆ ಅದಕ್ಕೊಬ್ಬ ಉಪೇಂದ್ರ ಬೇಕು. ಅದಕ್ಕೆ ದೇವರು ಬರ್ತಾನೆ. ಬೇರೆ ಬೇರೆ ಪೋಸ್ಟ್ಗಳಲ್ಲಿ ಬರ್ತಾನೆ ದೇವರು, ಒಂದು ಪೋಸ್ಟ್ ಅಂತಲ್ಲ. ನಾವೀಗಾಗಲೇ ನೋಡಿದ್ದೀವಿ. ತಾಪಸ ಮನ್ವಂತರ, ತಾಪಸ ಮನು ಸ್ವಯಂ ನಾರಾಯಣ, ಅವನು ಮನ್ವಂತರದ ಒಡೆಯನ ಕೆಲಸ ಮಾಡಿದ್ದಾನೆ. ಬೇರೆ ಬೇರೆ ಪೋಸ್ಟ್ಗಳಲ್ಲಿ ದೇವರು ಕೆಲಸ ಮಾಡುತ್ತಾನೆ. ಮನ್ವಾದಯೋ ಜಗತ್ಯಾತ್ರಾಂ ನಯಂತ್ಯಾಭಿಪ್ರಚೋದಿತಾ. ಯಜ್ಞ ಮೊದಲಾದವರ ಪ್ರಚೋದನೆಗೊಳಗಾಗಿ ಜಗದ್ಯಾತ್ರೆಗೆ ಕಾರಣರಾಗ್ತಾರೆ. ಜಗತ್ತಿನ ದೊಡ್ಡ ಚಕ್ರ, ಜಗತ್ತೆಂಬ ಚಕ್ರದ ಪ್ರವರ್ತನೆಯಲ್ಲಿ ದೇವರ ಒಂದು ಪಾತ್ರ ಏನು? ಚಕ್ರಾಬ್ಜ ಮಂಡಲ ಅದರ ಒಂದು ಸಣ್ಣ ಪ್ರತಿನಿಧಿ. ಅದು ಚಕ್ರಾಬ್ಜ ಮಂಡಲದಲ್ಲಿ ಪೂಜೆ ಮಾಡೋದೇನಿದೆ, ಮಾತೃಕಾ ರೂಪನಾಗಿ ದೇವರಿದ್ದಾನೆ. ಅದರ ಉಪಾಸನೆಯ ಮುಖವನ್ನು ವಿಜಯದಾಸರು ಕಂಕಣಾಕಾರ ಸುಳಾದಿಯಲ್ಲಿ ಹೇಳಿದ್ದಾರೆ. ಇದನ್ನು ಯಾವ ಬಣ್ಣವನ್ನು ತುಂಬಬೇಕು, ಹೇಗೆ ಚಿಂತನೆ ಮಾಡಬೇಕು ಅಂತ ಹೇಳಿ ಪಂಚರಾತ್ರ ಸಂಹಿತೆಗಳಲ್ಲಿ ಹೇಳಿದ್ದಾರೆ. ಯೋಗ ದೀಪಿಕಾದಲ್ಲೂ ನಾರಾಯಣ ಪಂಡಿತರು ನಿರೂಪಣೆ ಮಾಡಿದ್ದಾರೆ. ಯೋಗ ದೀಪಿಕಾವನ್ನು, ಅದು ಆಚಾರ ಕಾಂಡದ ಗ್ರಂಥ, ಅದನ್ನು ಪಾಠ ಪ್ರವಚನ ಪರಂಪರೆಯಲ್ಲಿ ತರದೇನೆ ಬಹಳ ಕಳ್ಕೊಂಡೆವು. ಅವರ ಗ್ರಂಥವನ್ನು ಚಿಂತನೆ ಮಾಡದೆ ನಾವು ಯಾರ್ಯಾರೋ ಸ್ಮೃತಿಕಾರರ ಮಾತನ್ನು ಕೇಳುವುದಕ್ಕೆ ಮೊದಲು ನಾರಾಯಣ ಪಂಡಿತಾಚಾರ್ಯರ ಮಾತು ಮುಖ್ಯ ಆಗಬೇಕಿತ್ತು. ಇನ್ನು ಮುಂದಾದರೂ ನಾರಾಯಣ ಪಂಡಿತರನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುವ ಬುದ್ಧಿ ನಮಗೆಲ್ಲರಿಗೂ ಬರಲಿ ಅಂತ ದೇವರಲ್ಲಿ ಕೇಳ್ಕೊಳ್ಬೇಕಷ್ಟೇ. ತಂತ್ರಸಾರದ ಎಕ್ಸ್ಟೆನ್ಷನ್ ಗೃಹಸ್ಥರಿಗೆ ಹೇಗೆ ಅಂತ ಹೇಳಿ ಯೋಗ ದೀಪಿಕಾ, ಸನ್ಯಾಸಿಗಳಿಗೆ ಹೇಗೆ ಅಂತ ಸನ್ಯಾಸ ಪದ್ಧತಿ. ತಪಸಾ ರುಚಯೋ ಪಶ್ಯನ್ ಯಥೋ ಧರ್ಮ ಸನಾತನಃ ಚತುರ್ಯುಗಾಂತೆ ಕಾಲೇನ. ಸರಿ, ಸಪ್ತರ್ಷಿಗಳ ಕೆಲಸ ಏನು? ಸಪ್ತರ್ಷಿಗಳಲ್ಲಿ ಯಾರೋ ಒಬ್ಬರು ನಮಗೆ ಕಾಣ್ತಾರೆ, ಇನ್ನು ಕೆಲವರು ಕಾಣಲ್ಲ. ಅದಕ್ಕೆ ಅವರ ಕೆಲಸವನ್ನು ಹೇಳಿದರೆ ಸರಿ, ಈ ಕಾಲಕ್ಕೆ ಅವರ ಕೆಲಸ ಏನು ಪ್ರಸ್ತುತ ಇದೆ ಅದನ್ನು ಕೊಡ್ತಾರೆ ಅಂತ ಹೇಳಬಹುದು. ಅವ್ರ ಕೆಲಸ ಏನು? ಚತುರ್ಯುಗಾಂತೆ ಕಾಲೇನ ಗ್ರಸ್ತಾನ್ ಶ್ರುತಿಗಣಾನ್ ಯಥಾ ತಪಸಾ ಋಷಯೋ ಪಶ್ಯನ್ ಯಥೋ ಧರ್ಮ ಸನಾತನಃ. ಈ 4 ಯುಗಗಳಾದ ಮೇಲೆ, ಇವಾಗ ಈ ಕಲಿಯುಗ ಕಳೆದಾದ ಮೇಲೆ ಕೃತಯುಗ ಶುರು ಆಗುತ್ತೆ. ಕೃತಯುಗ ಶುರು ಆಗಬೇಕಾದ್ರೆ ಕಲಿಯುಗದಲ್ಲಿ ಅನೇಕ ವೇದಗಳೆಲ್ಲ ತಿರೋಹಿತ ಆಗಿರ್ತವೆ. ಯಾರು ಅದನ್ನು ನೆನಪಲ್ಲಿಟ್ಕೊಳ್ಳೋದು, ಚಿಂತನೆ ಮಾಡೋದು, ಇವುಗಳು ಯಾವುದನ್ನು ಕೂಡ ಮಾಡೋದಿಲ್ಲ. ಅದು ತಲೆಯಿಂದ ಪೂರ್ತಿ ಹೊರಟು ಹೋಗುತ್ತೆ. ಆವಾಗ ಏನು ಮಾಡಬೇಕು? ಸಪ್ತರ್ಷಿಗಳು ನಮಗೆ ಕಳೆದು ಹೋದ ಆ ಸಂಪರ್ಕವನ್ನು ಕೊಡಬೇಕು. ಮಿಸ್ಸಿಂಗ್ ಲಿಂಕನ್ನು ಕೊಡುವವರು ಯಾರು? ಸಪ್ತರ್ಷಿಗಳು. ಇದಕ್ಕಾಗಿ ಅವರನ್ನು ಚಿಂತನೆ ಮಾಡಬೇಕು. ಅಂದರೆ ಅವರು ಒಂದು ಮನ್ವಂತರದಲ್ಲಿ ಪ್ರತಿ ಕೃತ, ತ್ರೇತ, ದ್ವಾಪರ, ಕಲಿ ಈ 4 ಯುಗಗಳ ಸಂಧಿಯಲ್ಲಿ ಈ ವೇದ ಮಂತ್ರ ಬೇಕು ಅಂತ ತೀರ್ಮಾನ ಮಾಡೋರು ಅವರು. ಈ ವೇದ ಮಂತ್ರ ಬೇಕು ಅಂತ ಹೇಳಿ ತೀರ್ಮಾನ ಮಾಡೋರು ಅವರು. ಇಷ್ಟು ಶಾಖೆಗಳು ಬೇಕು, ಇಷ್ಟು ಶಾಖೆ ಬೇಡ, ಈ ಮಂತ್ರಗಳನ್ನು ಇವರು ಚಿಂತನೆ ಮಾಡಬೇಕು ಅಂತ ನಮ್ಮ ಪರವಾಗಿ ಯೋಚನೆ ಮಾಡೋರು ಒಬ್ಬರು ಬೇಕು.
ಅವರೇ ಸಪ್ತರ್ಷಿಗಳು. ಬಹಳ ಕೆಲಸ ದೊಡ್ಡದು ಅವರು. ವಸ್ತುತಃ ವೇದವ್ಯಾಸರು ವೇದವನ್ನು ಎಡಿಟ್ ಮಾಡ್ತಾರೆ. ಆ ವೇದವ್ಯಾಸರು ಕೆಲವೊಮ್ಮೆ ಸಪ್ತರ್ಷಿಗಳಲ್ಲಿ ಬರ್ತಾರೆ, ಕೆಲವೊಮ್ಮೆ ಬರಲ್ಲ. ಆದರೆ ಸಪ್ತರ್ಷಿಗಳು, ವೇದವ್ಯಾಸರು ಎಲ್ಲರ ಕೆಲಸ ಇಷ್ಟೇ. ಪ್ರತಿ ದ್ವಾಪರ ಯುಗಕ್ಕೆ ಗೌತಮರ ಶಾಪ ಕಾರಣವ ನಮಗೆ ಗೊತ್ತಿಲ್ಲ. ಈ ದ್ವಾಪರದಲ್ಲಿ ವೇದವ್ಯಾಸರು ಬಂದದ್ದಕ್ಕಂತೂ ಗೌತಮರ ಶಾಪ ಕಾರಣ. ನಾ ಹೇಳಿದ್ನಲ್ಲ, ಎಷ್ಟೋ ಸಂಗತಿಗಳು ಇತಿಹಾಸ ಗರ್ಭದಲ್ಲಿ ಅಡಗಿ ಹೋಗಿದೆ. ವೇದವ್ಯಾಸರು ನಿಮಗಿಷ್ಟು ಮಾತ್ರ ಸಾಕು ಅಂತ ಕೊಟ್ಟಿದ್ದಾರೆ. ನಾವು ಅದರ ಅಗಾಧತೆಯನ್ನು ಮನಗಾಣಬೇಕು. ಜೀವನ ಚಕ್ರ, ಜಗತ್ತಿನಲ್ಲಿ ಪ್ರಜ್ಞಾವಂತ ಮನುಷ್ಯನ ಬಾಳು ಯಾವ ಯಾವ ಏರಿಳಿತಗಳಿಂದ ಕುಳಿತುಕೊಂಡಿದೆ, ಯಾವ ಯಾವ ಏರಿಳಿತಗಳನ್ನು ಹೊಂದಿದೆ, ನಮಗೆ ಪೂರ್ತಿಯಾಗಿ ಇದರ ಐಡಿಯಾ ಇಲ್ಲ. ಅದರಿಂದ ತಪಸಾ ಋಷಯೋ ಪಶ್ಯನ್ ವೇದವನ್ನು ಕಂಡರು. ವೇದದ ಪ್ರಾಮುಖ್ಯ ಎಷ್ಟು? ಯಥೋ ಧರ್ಮ ಸನಾತನಃ. ವೇದ ಇದ್ದರೆ ಧರ್ಮ, ವೇದ ಇಲ್ಲದೆ ಹೋದರೆ ಧರ್ಮ ಇಲ್ಲ. ಆ ಧರ್ಮದಲ್ಲಿ ಸಾವಿರಾರು ಧರ್ಮಗಳಿದೆ. ಧರ್ಮ ಅಂತಂದರೆ ಧಾರಣ ಕಾರಣ ಅಂತ, ರಿಲಿಜನ್ ಅಂತ ಅರ್ಥ ಅಲ್ಲ. ಯಾವುದರಿಂದ ನಾವು ದೇಹ, ಮನಸ್ಸು, ಮಾತುಗಳ ಸಮನ್ವಯವನ್ನು ಸಾಧಿಸಿ ಸುಖ ಪಡೆಯಬಲ್ಲೆವೋ ಅದು ಧರ್ಮ. ಆ ತರಹ ಅಷ್ಟು ದೊಡ್ಡ ಕಾನ್ಸೆಪ್ಟ್ ಧರ್ಮ ಅಂತಂದರೆ ಅದು ಒಂದು ಸೀಮಿತವಾದ ನಡವಳಿಕೆ ಅಲ್ಲ. ಯಥೋ ಧರ್ಮ ಸನಾತನ. ಅಂತಹ ವೇದವನ್ನು ಋಷಿಗಳು ಮುಂದಿನ ಮನುಷ್ಯರಿಗೆ ಕೊಡ್ತಾರೆ. ತಥೋ ಧರ್ಮಂ ಚತುಷ್ಪಾದಂ ಮನವೋ ಹರಿಣೋದಿತಾ ಯುಕ್ತಾ ಸಂಚಾರಯಂತ್ಯದ್ಧಾ ಸ್ವೇ ಸ್ವೇ ಕಾಲೇ ಮಹೀನೃಪಾಃ. ಮನುಗಳು ಚತುಷ್ಪಾದಂ ಧರ್ಮಂ, 4 ಪಾದ ಇರುವ 4 ಭಾಗಗಳಿರುವ ಧರ್ಮವನ್ನು ತಮ್ಮ ತಮ್ಮ ಕಾಲದಲ್ಲಿ ಅವರೇನು ಮಾಡ್ತಾರೆ? ಮುಂದುವರಿಸ್ತಾರೆ. ಯುಕ್ತಾ ಸಂಚಾರಯಂತಿ ಸ್ವೇ ಸ್ವೇ ಕಾಲೇ ಮಹೀನೃಪಾಃ. ತಮ್ಮ ತಮ್ಮ ಕಾಲದಲ್ಲಿ ತಮ್ಮ ತಮ್ಮ ಭೂಮಿಯನ್ನು, ಆ ಭೂಮಿಯನ್ನು ಆಳುವ ರಾಜರ ದೊರೆಗಳಾಗಿ ಮನುಗಳು ಧರ್ಮವನ್ನು ಅಮಲುಗೊಳಿಸುತ್ತಾರೆ. ಪಾಲಯಂತಿ ಪ್ರಜಾಪಾಲಾಃ ಯಾವದಂತಂ ವಿಭಾಗತಃ ಯಜ್ಞಭಾಗಭುಜೋ ದೇವಾಃ ಯೇ ಚ ತತ್ರಾನುಕೀರ್ತಿತಾಃ. ಪ್ರಜೆಗಳನ್ನು, ಜ್ಞಾನಿಗಳನ್ನು ಪಾಲನೆ ಮಾಡ್ತಾ ಈ ಕಾಲ ವಿಭಾಗಗಳನ್ನು ತೊಡಗಿಸುತ್ತಾರೆ. ಯಜ್ಞಭಾಗಭುಜೋ ದೇವಾಃ, ದೇವತೆಗಳೆಲ್ಲ ಈ ಸಜ್ಜನರು ಇತ್ತ ಯಜ್ಞದ ಭಾಗವನ್ನು ಉಣ್ಣುತ್ತಾ ಪ್ರಜೆಗಳನ್ನು, ಜ್ಞಾನಿಗಳನ್ನು ಪೋಷಿಸ್ತಾರೆ. ಇಂದ್ರೋ ಭಗವತಾ ದತ್ತಾಂ ತ್ರೈಲೋಕ್ಯಶ್ರಯಮೂರ್ಜಿತಾಂ ಭುಂಜಾನ ಪಾತಿ ಲೋಕಾನ್ ಸ್ತ್ರೀನ್ ಕಾಮಂ ಲೋಕೆ ಪ್ರವರ್ಷತಿ. ಇಂದ್ರ ದೇವರು ಕೊಟ್ಟ ಈ 3 ಲೋಕದ ಸಂಪತ್ತು, ಅದನ್ನು ಪಾಲನೆ ಮಾಡ್ತಾ ಒಳ್ಳೆ ಭೋಗಗಳನ್ನು ಅನುಭವಿಸುತ್ತಾ 3 ಲೋಕಗಳು ಬದುಕಲು ಬೇಕಾದ ಮಳೆ ಮೊದಲಾದವುಗಳನ್ನು ಕರುಣಿಸ್ತಾನೆ. ಜ್ಞಾನಂ ಚತುರ್ಯುಗಂ ಬ್ರೂತೆ ಹರಿಸಿದ್ಧ ಸ್ವರೂಪ ಧೃಕ್ ಋಷಿರೂಪಧರ ಕರ್ಮ ಯೋಗಂ ಯೋಗೇಶ ರೂಪಧೃಕ್. ಜ್ಞಾನಂ ಚಾತುರ್ಯುಗಂ ಬ್ರೂತೆ. ನಾರಾಯಣ ಸಿದ್ಧನಾಗಿ, ವ್ಯಾಸನಾಗಿ, ಬೇರೆ ಬೇರೆ ಪದವಿಗಳಲ್ಲಿ ನಿಂತು 4 ಯುಗಕ್ಕೆ ಬೇಕಾದ ಅರಿವನ್ನು ನೀಡುತ್ತಾನೆ. ಸರ್ಗಂ ಪ್ರಜೇಶ ರೂಪೇಣ ದಸ್ಯೂನ್ಹಂತಿ ಸ್ವರಾಡ್ವಪುಃ ಕಾಲರೂಪೇಣ ತರವೇಶಾಂ ಅಭವಾಯ ಪೃಥಗ್ಗುಣಃ. ಪ್ರಜಾಪತಿಯಾಗಿ ಸೃಷ್ಟಿಯನ್ನು ಪೂರೈಸ್ತಾನೆ. ಕ್ಷತ್ರಿಯರಲ್ಲಿ ಇದ್ದು
ರಾಜರಾಜೇಶ್ವರನಾಗಿ ಕಳ್ಳರನ್ನು ಕೊಲ್ತಾನೆ. ಕಾಲರೂಪದಿಂದ ಶಿಷ್ಟರನ್ನೂ ದುಷ್ಟರನ್ನೂ ಮುಗಿಸುತ್ತಾನೆ. ಅವರವರ ಸಾಧನೆಯನ್ನು ಮಾಡಿಸಿ ಅವರನ್ನು ಪೂರ್ಣತೆಯತ್ತ ಒಯ್ಯುತ್ತಾನೆ. ಸ್ತೂಯಮಾನೋ ಜನೈರೇಭಿ ಮಾಯಯ ನಾಮರೂಪಯ ವಿಮೋಹಿತಾತ್ಮಭಿರ್ನಾನಾ ದರ್ಶನೈರ್ನ ಚ ದೃಶ್ಯತೆ. ಎಲ್ಲರ ಸ್ತೋತ್ರವನ್ನು ಕೈಗೊಳ್ಳುತ್ತಾ ತನ್ನ ಪ್ರಜ್ಞೆಯಿಂದ ತನ್ನ ಇಚ್ಛೆಯಿಂದ ಜನರನ್ನು ಕಟ್ಟಿ ಹಾಕುತ್ತಾ ನಾನಾ ದರ್ಶನೈಹಿ ಥರಥರದ ಶಾಸ್ತ್ರಗಳನ್ನು ತಾನೇ ಪ್ರವೃತ್ತಿ ಮಾಡಿ ಆ ಯಾವ ಶಾಸ್ತ್ರಗಳಿಂದಲೂ ತೋರದೆ ತನ್ನ ನೈಜ ಅಭಿಮಾನದಿಂದ ರಚಿತವಾದ ಶಾಸ್ತ್ರದಿಂದ ಜನರಿಗೆ ಕಾಣುತ್ತಾನೆ. ಯೇ ತತ್ಕಲ್ಪ ವಿಕಲ್ಪಸ್ಯ ಪ್ರಮಾಣಂ ಪರಿಕೀರ್ತಿತಂ ಯತ್ರ ಮನ್ವಂತರಾಣ್ಯಾಹುಃ ಚತುರ್ದಶ ಪುರಾವಿದಃ. ಇದು ಕಲ್ಪದ ಪ್ರಮಾಣ. ಕಲ್ಪದ ಭೇದಗಳ ರೀತಿ. ಈ ತರಹದ ಮನ್ವಂತರಗಳು 14 ಅಂತ ಪುರಾವಿದ ಹಳಬರು ಹೇಳುತ್ತಾರೆ. ಇದು ಸಪ್ತರ್ಷಿಗಳು, ಇಂದ್ರ, ಉಪೇಂದ್ರ, ಮನುವಿನ ಮಕ್ಕಳು, ಅದರ ನಂತರ ಅದರ ನಡುವೆ ಬರುವವರೆಲ್ಲ ಮಾಡತಕ್ಕಂಥದ್ದು. ಇಲ್ಲಿ ನಾವೆಲ್ಲಿದ್ದೀವಿ ಗೊತ್ತಿಲ್ಲ. ಋಷಿಗಳ ಮಕ್ಕಳು ಮನುಷ್ಯರು ಏನು ಗೊತ್ತಿಲ್ಲ ನಮಗೆ. ಗೊತ್ತಿಲ್ಲ ಗೊತ್ತಿಲ್ಲ. ಇರ್ತೀವಿ ಅಂತ ಹೌದಾ ಅಂತ ಇರಬಹುದು ಅಂತಲೂ ಹೇಳಲಿಕ್ಕಿಲ್ವಲ್ಲ, ಗೊತ್ತಿಲ್ಲ. ಆದರೆ ಇದು ನಾವು ತಿಳ್ಕೊಳ್ತಾ ಇದ್ದೀವಿ ಅಂತಂದರೆ ಎಲ್ಲೋ ಒಂದು ಕಡೆ ಇದ್ದೇವೇನೋ. ಪಾಲನೆಗೆ ಒಳಪಡಬೇಕಾದ ಪ್ರಜೆಗಳ ರೂಪದಲ್ಲಾದರೂ ಇರ್ತೀವೇನೋ. ಈ ದೊಡ್ಡ ಚಕ್ರದಲ್ಲಿ ನಮ್ಮ ಸ್ಥಾನ ಯಾವುದು ಗೊತ್ತಿಲ್ಲ. ಆದರೆ ಈ ಶಾಸ್ತ್ರಗಳನ್ನೆಲ್ಲ ಚಿಂತಿಸಬೇಕು. ಈ ಚಕ್ರದ ಮೂಲಕವೇ, ಈ ಚಕ್ರದಲ್ಲಿ ಯಾವುದೋ ಒಂದು ಭಾಗದಲ್ಲಿದ್ದು ಸಂಸಾರವನ್ನು ದಾಟಬಹುದಾದ ಸಾಧ್ಯತೆಗಳಿವೆ. ಅದಕ್ಕಾಗಿ ನಮ್ಮ ಹಿರಿಯರಲ್ಲಿ, ನಮಗಿಂತ ದೊಡ್ಡವರಲ್ಲಿ ಈ ತರಹದ ಗೌರವ ಇರಬೇಕು. ಋಷಿಗಳು ಇವರೆಲ್ಲ, ಮನುಗಳು ಇವರೆಲ್ಲ ದೊಡ್ಡ ಮಹಾನುಭಾವರ ಸಂತೆ. ಅದರಲ್ಲಿ ನಾವು ತೊಡಗಬೇಕು ಅಂತಲೇ, ಅದಕ್ಕೆ ನಾವು ಒಳಗಾಗಬೇಕು ಅಂತಲೇ ಇಷ್ಟೆಲ್ಲ ಪ್ರಯತ್ನ, ಇದರ ಅರಿವು. ಹೀಗೆ ಇದೆಲ್ಲ ನಮ್ಮ ಸುತ್ತಮುತ್ತಲೇ ಇರುತ್ತೆ. ನಾವು ಅದಕ್ಕೆ ಕನೆಕ್ಟ್ ಆಗಬೇಕಷ್ಟೇ. ಮನುಗಳಿಲ್ವೇ? ಮನುಪುತ್ರರಿರಲ್ವೇ? ಋಷಿಗಳಿರಲ್ವೇ? ಉಪೇಂದ್ರ ಇರಲ್ವೇ? ಇಂದ್ರ ಇರಲ್ವೇ? ಅವ್ರಿಗೆಲ್ಲ ನಾವು ಕನೆಕ್ಟ್ ಆಗೋದು ಭಾವನೆಯಿಂದ, ಇದನ್ನು ತಿಳಿದುಕೊಂಡಾಗ. ಹಾಗೆ ಇಷ್ಟು ದೊಡ್ಡ ಜಗದ್ಯಾತ್ರೆಯಲ್ಲಿ ನಮ್ಮ ಪಾಲು ಇದೆ. ಅದೇನು? ದೇವರನ್ನು ತಿಳಿದುಕೊಳ್ಳಲು ಬಯಸುವವರಿಗೆ ನಮ್ಮಿಂದ ಆದಷ್ಟು ಹೇಳೋದು ಅಷ್ಟೇ. ಹೀಗೆ ಭಾಗವತೆ ಅಷ್ಟಮ ಸ್ಕಂಧೆ ತ್ರಯೋದಶೋಧ್ಯಾಯ. ಈ ಅಧ್ಯಾಯ 11 ಶ್ಲೋಕವನ್ನು ಒಳಗೊಂಡಿದೆ. ಆದರೆ ಇದು ಎಲ್ಲ ಪುರಾಣಗಳ ಸಾರ. ಪುರಾಣಗಳಿಗೆ 5 ಲಕ್ಷಣವನ್ನು ಹೇಳ್ತಾರೆ. 10 ಲಕ್ಷಣವನ್ನು ಭಾಗವತ ಹೇಳಿದೆ 2ನೇ ಸ್ಕಂಧದಲ್ಲಿ. ಮನ್ವಂತರೇಶಾನುಕಥಾ ಸ್ಥಾನಂ ಪೋಷಣಂ ಊತಯ ಅಂತೆಲ್ಲ ಹೇಳಿದೆ. ಅದನ್ನು ನಾವು 2ನೇ ಸ್ಕಂಧದ ಕಡೆಯಲ್ಲಿ ನೋಡಿದ್ದೇವೆ. ಸ್ಥೂಲವಾಗಿರುವ ಲಕ್ಷಣ ಇದನ್ನೇ 5 ಮಾಡಿ ಹೇಳುತ್ತೆ. ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶಃ ಮನ್ವಂತರಾಣಿ ಚ ವಂಶಾನುಚರಿತಂ ಚೈತೆ ಪುರಾಣಂ ಪಂಚಲಕ್ಷಣಂ ಅಂತ. ಸರ್ಗ ಸೃಷ್ಟಿ, ಪ್ರತಿಸರ್ಗ ಪ್ರಳಯ, ವಂಶ ಮನ್ವಂತರ, ವಂಶಾನುಚರಿತ, ಹೀಗೆ 5 ಪ್ರಧಾನವಾದ ಲಕ್ಷಣ ಇರಬೇಕು ಪುರಾಣಕ್ಕೆ ಅಂತ. ಇದು ಎಲ್ಲದರ ಪುರಾಣದ ಸ್ವರೂಪವನ್ನು ನಿರ್ಣಯ ಮಾಡುವಂತಹ ಅಧ್ಯಾಯ.
ಅಷ್ಟಮ ಸ್ಕಂಧದ 13ನೇ ಅಧ್ಯಾಯ. ಇಷ್ಟು ಅವರು ಹೇಳಿ ಮುಗಿಸಿದಾಗ ಮತ್ತೆ ಪರೀಕ್ಷಿತ್ ರಾಜ ಪ್ರಶ್ನೆ ಕೇಳ್ತಾನೆ. ಬಲೆ ಪದತ್ರಯಂ ಭೂಮಿ ಕಸ್ಮಾದ್ ಹರಿರಯಾಚತ ಭೂತೇಶ್ವರ ಕೃಪಣವತ್ ಲಬ್ಧಾರ್ಥೋಪಿ ಬಬಂಧತಂ. ಅಲ್ಲರಿ, ವಾಮನರೂಪಿ ಭಗವಂತ ಬಲಿಯಿಂದ 3 ಹೆಜ್ಜೆಗಳನ್ನು ಏಕಾಗಿ ಕೇಳಿದ. ಲಬ್ಧಾರ್ಥೋಪಿ ಕೃಪಣವತ್, ಅವನ ಹತ್ರ ಏನೂ ಇರಲಿಲ್ಲ, ಎಲ್ಲವೂ ಇತ್ತು, ಆದರೂ ಕೃಪಣವತ್, ದೀನನ ಹಾಗೆ ಯಾಕೆ ಕೇಳಿದ. ಲಬ್ಧಾರ್ಥೋಪಿ, ಆಯಿತು ಅವನು ಕೊಟ್ಟ, ಆದರೆ ಬಲಿಯನ್ನು ಬಂಧಿಸಿದ ಏಕಾಗಿ. ಏತದ್ವೇದಿತುಮಿಚ್ಛಾಮಃ ಮಹತ್ ಕೌತೂಹಲಂ ಹಿನಃ ಯಾಂಚ ಈಶ್ವರಸ್ಯ ಪೂರ್ಣಸ್ಯ ಬಂಧನಂ ವಾಪ್ಯನಾಗಸಃ. ನಾವಿದನ್ನು ಕೇಳಲಿಕ್ಕೆ ಬಯಸ್ತೇವೆ. ಮಹತ್ ಕೌತೂಹಲಂ ಹಿನಃ, ನಮಗೆ ಹಿರಿದಾದ ಕುತೂಹಲ. ಯಾಂಚ ಈಶ್ವರಸ್ಯ, ಸರ್ವಸಮರ್ಥನಾದ ನಾರಾಯಣನ ಬೇಡಿಕೆ ಏಕಾಗಿ. ಅನಾಗಸಃ, ಯಾವ ತಪ್ಪೂ ಮಾಡದ ಬಲಿಯನ್ನು ಬಂಧಿಸಿದ್ದು ಏಕೆ? ಬಲಿ ಏನು ತಪ್ಪು ಮಾಡಿದಾನೆ? ಒಬ್ಬ ರಾಜ ಇನ್ನೊಬ್ಬ ರಾಜನ ಮೇಲೆ ದಂಡೆತ್ತಿ ಹೋಗೋದು ತಪ್ಪೇ? ಯುದ್ಧದಲ್ಲಿ ಗೆಲ್ಲೋದೇ ತಪ್ಪೇ? ಗೆದ್ದ ಮೇಲೆ ಅವನ ಸ್ಥಾನವನ್ನು ಆಕ್ರಮಿಸೋದು ತಪ್ಪೇ? ಇವನು ಯಾಕೆ ಕೇಳಬೇಕು? ಅದರಿಂದಾಗಿ ಅನಾಗಸಹ, ಬಲಿ ಏನು ತಪ್ಪು ಮಾಡಿದ್ದಾನೆ? ಅವನ್ನ ಯಾಕೆ ಕಟ್ಟಿ ಹಾಕಿದ್ದು ಅಂತ ವಾಮನನ ಮೇಲೆ ದೊಡ್ಡ ಆರೋಪ ಪಟ್ಟಿ ಪ್ರಶ್ನೆ. ನಾವು ಈ ಉತ್ತರವನ್ನು ನೋಡುವಾಗ ಅದೆಲ್ಲ, ಈ ಪ್ರಶ್ನೆಗೆಲ್ಲ ಉತ್ತರ ಸಿಗಬೇಕು ನಮಗೆ, ಇಲ್ಲ ನಾವು ಪುರಾಣ ಓದಲಿಲ್ಲ ಅಂತ ಅರ್ಥ. ತಲೆ ಬುಡ ಇಲ್ಲದೆ ಕಥೆಯನ್ನು ಕೇಳಬಾರದು. ಕಥೆಯನ್ನು ಕೇಳಿದಾಗ ನಮ್ಮ ಎಲ್ಲ ರೀತಿಯಾದ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರಬೇಕು. ನಮ್ಮ ಎಲ್ಲ ರೀತಿಯ ಪ್ರಶ್ನೆಗೆ ಉತ್ತರ ಸಿಗೋದಕ್ಕಿಂತ ಮೊದಲು ಆ ಕಥೆಯ ಉಗಮಕ್ಕೆ ಕಾರಣವಾದ, ಕಥೆಯ ಆರಂಭದಲ್ಲಿ ಬಂದ ಪ್ರಶ್ನೆಗಾದರೂ ಉತ್ತರ ಸಿಕ್ಕಿರಬೇಕು. ಪರೀಕ್ಷಿತ್ ರಾಜ ಹಿಂಗ ಪ್ರಶ್ನೆ ಮಾಡಿದ್ದಾನೆ ಅನ್ನೋದು ಗೊತ್ತಿರಬೇಕು. ಪರೀಕ್ಷಿತ್ ರಾಜನ ಪ್ರಶ್ನೆಗೆ ಉತ್ತರ ಸಿಕ್ತಾ ಅಂತ ಅನ್ನೋದು ನಂತರ ನಮಗೆ ಗೊತ್ತಾಗಬೇಕು. ಅಲ್ಲಿ ಪೂರ್ಣತೆ ಸಿಕ್ಕಿಬಿಟ್ರೆ ನಮ್ಮ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕ ಹಾಗೆ. ಈ ಎಲ್ಲ ಕಾರಣದಿಂದ ಈ ಎಲ್ಲ ಮನಸ್ಸಲ್ಲಿಟ್ಟುಕೊಂಡು ನಾವು ಈ ಕಥೆಯನ್ನು ಓದಬೇಕು. ಶ್ರೀ ಶುಕೌವಾಚ ಪರಾಜಿತ ಶ್ರೀ ರಸುಭಿಶ್ಚಾಹಾಪಿತಃ ಇಂದ್ರೇಣ ರಾಜನ್ನ ಭೃಗುಭಿಸ್ಸಜೀವತಃ ಸರ್ವಾತ್ಮನಾ ತಾನ ಭಜದ್ ಭೃಗೂನ್ ಬಲಿಃ ಶಿಷ್ಯೋ ಮಹಾನ್ ಸ್ವಾರ್ಥ ನಿವೇದನೇನ. ಅಮೃತ ಮಥನದ ಕಾಲದಲ್ಲಿ ಇಂದ್ರ ಬಲಿಯನ್ನು ಸೋಲಿಸಿದ್ದ. ಬಲಿ ಸತ್ತು ಹೋಗಿದ್ದ. ಸತ್ತು ಹೋದ ಬಲಿಯನ್ನು ಶುಕ್ರಾಚಾರ್ಯರು ಬದುಕಿಸಿದರು. ಶುಕ್ರಾಚಾರ್ಯರು ಭೃಗುವಿನ ಸಂತತಿಯವರು. ಹೀಗಾಗಿ ಶುಕ್ರಾಚಾರ್ಯರನ್ನು ಭಾರ್ಗವ ಅಂತ ಕರೀತಾರೆ. ಆ ಭೃಗು ಗೋತ್ರದ ಬ್ರಾಹ್ಮಣರು ಅವತ್ತು ಶುಕ್ರಾಚಾರ್ಯರ ಹಿನ್ನೆಲೆಯಲ್ಲಿ, ಶುಕ್ರಾಚಾರ್ಯರ ನೇತೃತ್ವದಲ್ಲಿ ಬಲಿಯ ಹಿಂದೆ ನಿಂತರು. ಸರ್ವಾತ್ಮನಾತಾನ ಭಜದ್ ಭೃಗೂನ್ ಬಲಿಹಿ. ಬಲಿ ಏನು ಮಾಡಿದ? ಭೃಗುಗಳ ಜೊತೆ ಪೂರ್ತಿ ಶರಣಾಗಿ ಅವರ ಜೊತೆಗೆ ನಿಂತ. ಬಲಿಹಿ ಶಿಷ್ಯ ಮಹಾನ್ ಸ್ವಾರ್ಥ ನಿವೇದನೇನ. ಬಲಿ ಮಹಾಶಿಷ್ಯ ಆದ. ಹೀಗೆ ಸ್ವಾರ್ಥ ನಿವೇದನೇನ, ನನಗೇನು ಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದ. ತಂ ಬ್ರಾಹ್ಮಣ ಭೃಗವ ಪ್ರೀಯಮಾಣಾ ಅಯಾಜಯನ್ ವಿಶ್ವಜಿತಾತ್ರಿಲೋಕಂ ಜಿಗೀಷಮಾಣಂ ವಿಧಿನಾಭಿಷಿಚ್ಯ ಮಹಾಭಿಷೇಕೇಣ ಮಹಾನುಭಾವಾ.
ಭೃಗು ಗೋತ್ರದ ಎಲ್ಲ ಬ್ರಾಹ್ಮಣರು ಬಲಿಯ ಬಗೆಗೆ ಬಹಳ ಪ್ರೀತರಾಗಿ ವಿಶ್ವಜಿದ್ಯಾಗವನ್ನು ಮಾಡಿಸಿದರು. ಅದೊಂದು ಯಾಗ ಇದೆ, 3 ಲೋಕವನ್ನು ಗೆಲ್ಲಬಹುದಾದ ಯಾಗ. ಬ್ರಾಹ್ಮಣರಿಗೆ ಪೌರೋಹಿತ್ಯ ಅಂತ ಒಂದು ಬಲ ಇದೆ. ಆ ಪೌರೋಹಿತ್ಯವೆಂಬ ಬಲದಿಂದ ಅವರು ಯಾರಿಗೆ ಬೇಕಾದರೂ ಹತ್ರ ಆಗ್ತಾರೆ. ಏನೇ ಹೊರಗಡೆ ಬ್ರಾಹ್ಮಣ ವಿರೋಧಿಯಾಗಿ ಮಾತನಾಡಬಹುದು, ಎಷ್ಟೋ ಜನ ಒಳಗಡೆ ಕರೆದು ಮಾಡಿಸ್ತಾ ಇರ್ತಾರೆ. ಮೊನ್ನೆ ಮಮತಾ ಬ್ಯಾನರ್ಜಿಯನ್ನು ನಾವು ನೋಡಿದ್ದೇವೆ. ಕೆಲವು ದಿವಸದ ಹಿಂದೆ ಬ್ರಾಹ್ಮಣರನ್ನು ಕೆಟ್ಟದಾಗಿ ಚಿತ್ರಿಸಿದ ಚಲಚ್ಚಿತ್ರ, ಅದರ ನಾಯಕ ಅವನು ಕರೆದು ದೊಡ್ಡ ಹನುಮಂತನ ಪ್ರತಿಷ್ಠೆ. ಅಲ್ಲಿ ಏನು ಬ್ರಾಹ್ಮಣರ ಕಾಲಿಗೆ ಬೀಳೋದೇ ಬೀಳೋದು. ಅವನು ಬ್ರಾಹ್ಮಣರ ತಲೆನೇ ನೋಡಿಲ್ಲ, ಅವನು ಹಂಗೆ ವರ್ತನೆ ಮಾಡಿದ. ಅವನು ಬ್ರಾಹ್ಮಣರ ಕಾಲು ಮಾತ್ರ ನೋಡೋ ಹಾಗಿತ್ತು ಅವನು ವರ್ತನೆ. ಇದು ಎಲ್ಲ ಕಡೆ ಅದೇ ರೀತಿ ಬ್ರಾಹ್ಮಣರು ಇರೋದೇ ಹಾಗೆ. ಅವ್ರ ಕೋಪ ಅತ್ಯಂತ ತಾತ್ಕಾಲಿಕ, ಇಲ್ಲವೇ ಇಲ್ಲ ಅಂದರೆ ತಪ್ಪಿಲ್ಲ, ತಾತ್ಕಾಲಿಕ. ಆ ಟೈಮಲ್ಲಿ ಸಿಟ್ಟು ಉರಿತಾ ಇರತ್ತೆ, ಆಮೇಲೆ ಅವ್ರು ಬಂದು ಕಾಲಿಗೆ ಬಿದ್ದರೆ ಮುಗೀತು. ಬ್ರಾಹ್ಮಣರ ಸ್ವಭಾವವೇ ಹಾಗೆ. ದೈತ್ಯರಿಗೆಲ್ಲ ಸಪೋರ್ಟ್ ಮಾಡೋರು ಅವರು, ಆಮೇಲೆ ದೈತ್ಯರು ಹೊರ ಪಡೆದ ಮೇಲೆ ಅವರು ಬಂದು ಮೊದಲು ಗುರಿ ಇಡೋದೇ ಆಶ್ರಮಗಳನ್ನು ಹಾಳು ಮಾಡೋದು. ಎಲ್ಲ ಇಂಥದ್ದೇ ಹಣೆ ಬರಹಗಳು. ಏನು ಮಾಡೋದು? ದೇವರು ಸೃಷ್ಟಿ ಮಾಡಿರೋದೇ ಹಾಗೆ. ಇವರೇ ಬಯಸ್ಕೋಬೇಕು, ಆಮೇಲೆ ಇವರೇ ಅವ್ರಿಗೆ ಮಾಡಬೇಕು. ಹಾಗೆ ಬ್ರಾಹ್ಮಣರು ಈ ಥರದ ಒಂದು ಸ್ಪೆಸಿಮನ್ ಎಲ್ಲೂ ಇಲ್ಲ ಜಗತ್ತಿನಲ್ಲಿ. ಅದು ಯಾವುದಾದ್ರೂ ಇದೆ, ಅದು ಬ್ರಾಹ್ಮಣ. ತಂ ಬ್ರಾಹ್ಮಣಾ ಭೃಗವ ಪ್ರೀಯಮಾಣಾ ಅಯಾಜಯನ್ ವಿಶ್ವಜಿತಾ ತ್ರಿಲೋಕಂ ಜಿಗೀಷಮಾಣಂ ವಿಧಿನ ಅಭಿಷಿಚ್ಯ. ಮೊದಲೇನೆ ಅಭಿಷೇಕ ಮಾಡಿ ನೀನು ಸ್ವರ್ಗದ ರಾಜನಾಗು ಅಂತ ಹೇಳಿ ಕಳಿಸಿದ್ರಂತೆ. ಗೆದ್ದು ಆಮೇಲೆ ಅಭಿಷೇಕ ಆಗಿದ್ದಲ್ಲ, ಅಭಿಷೇಕ ಮಾಡಿಯೇ ಕಳಿಸಿದ್ದು. ಅಷ್ಟು ವೇದದ ಮೇಲೆ ಅಷ್ಟು ಭರವಸೆ. ತಥೋ ರಥ ಕಾಂಚನ ಪಟ್ಟಣದ್ಧ ಹಯಾಶ್ಚ ಹರಿಯಶ್ವ ತುರಂಗವರ್ಣಾ ಧ್ವಜಶ್ಚ ಸಿಂಹೇನ ವಿರಾಜಮಾನಃ ಹುತಾಶನಾದಾತ ಹವಿರ್ಭಿರಿದ್ಧಾತ್. ಆಮೇಲೆ ಒಂದು ಒಳ್ಳೆ ರಥ ಬಂತು. ಹವಿರ್ಭಿರಿದ್ಧಾತ್, ಇವರು ದೇವತೆಗಳಿಗೇನೆ ಪೂಜೆ ಮಾಡಿದ್ದು. ವಿಶ್ವಜಿದ್ಯಾಗದ ಮಂತ್ರಗಳನ್ನು ನೋಡಿದಾಗ ದೇವತೆಗಳನ್ನು ಪೂಜಿಸಿದ ಯಾಗವೇ ಅದು. ವಿಶ್ವಜಿದ್ಯಾಗದಲ್ಲಿ ಯಾರ್ಯಾರು ದೇವತೆಗಳು ಅಂತ ತೆಗೆದು ನೋಡಿದ್ರೆ ಗೊತ್ತಾಗತ್ತೆ. ವೇದ ಮಂತ್ರಗಳಿಂದ, ವಿಶ್ವಜಿದ್ಯಾಗದಲ್ಲಿ ಬಳಕೆಯಾಗುವ ವೇದ ಮಂತ್ರಗಳಿಂದ ಯಾರ್ಯಾರು ಪ್ರತಿಪಾದ್ಯರು ಅಂತ ನೋಡಿದರೆ ದೇವತೆಗಳು ದೇವರ ಸಂಕಲ್ಪಕ್ಕೆ ಎಷ್ಟು ಬದ್ಧರು ಅನ್ನೋದು ತಿಳಿಯುತ್ತೆ. ಇತಿಹಾಸ ಪುರಾಣಾದಿಗಳಿಂದ ವೇದವನ್ನು ಸಮುಪಬ್ರಹ್ಮಣೆ ಮಾಡೋದು ಅಂದರೆ ಹೀಗೆ. ವಿಶ್ವಜಿದ್ಯಾಗ ಮಾಡಿಸಿದ್ರು ಅಂತ ಇದೆಯಾ? ತೆಗಿರಿ ವಿಶ್ವಜಿದ್ಯಾಗದ ಭಾಗವನ್ನು, ಯಾವ್ಯಾವ ದೇವತೆಗಳಿದ್ದಾರೆ ಅಂತ ನೋಡಿ, ಅವ್ರು ಯಾಕೆ ಹಿಂಗೆ ಮಾಡಿದ್ರು ಅಂತ ನೋಡಿ, ಅಲ್ಲಿ ವೇದದಲ್ಲೇ ಅರ್ಥ ಹುಡುಕಿ, ಪುರಾಣಗಳಲ್ಲಿಯೂ ಅದರ ವ್ಯಾಖ್ಯಾನವನ್ನು ನೋಡ್ರಿ. ಹಾಗೆ ಎರಡನ್ನೂ ಸಂತುಲನ ಮಾಡಿಕೊಂಡು ಓದಬೇಕು ಅಂತ ಇರೋದು. ಹವಿರ್ಭಿರಿದ್ಧಾತ್, ಹವಿಸ್ಸುಗಳಿಂದ ಚೆನ್ನಾಗಿ ಹೋಮ ಮಾಡಿದಾಗ ಒಬ್ಬ ಎದ್ದು ಬಂದ ಅಂತೆ. ಒಂದು ರಥ ಎದ್ದು ಬಂತು, ಸಿಂಹಧ್ವಜ, ಬಂಗಾರದ ರಥ. ಧನುಶ್ಚ ದಿವ್ಯಂ ಪುರಟೋಪನದ್ಧಂ ತುಣಾವರಿಕ್ತೌ ಕವಚಂಚ ದಿವ್ಯಂ ಪಿತಾಮಹಸ್ತಸ್ಯ ದದೌ ಚ ಮಾಲಾಂ ಅಮ್ಲಾನ ಪುಷ್ಪಾಂ ಜಲಜಂಚ ಶುಕ್ರಃ. ಆಮೇಲೆ ಬ್ರಹ್ಮದೇವರು ಪ್ರೀತರಾಗಿ ಬಿಲ್ಲನ್ನು ಕೊಟ್ರಂತೆ. ತೂಣಾವರಿಕ್ತವು ಬತ್ತಳಿಕೆಗಳು, ಅದನ್ನು ಕೊಟ್ಟರು. ಕವಚವನ್ನು ಕೊಟ್ಟರು. ಕಡೆಗೆ ಬ್ರಹ್ಮದೇವರು ಇದನ್ನೆಲ್ಲ ಬೇರೆಯವರ ಮೂಲಕ ಕೊಡಿಸಿ, ತಾವು ಅವರು ಕೊಟ್ಟದ್ದೇನು ಅಂದರೆ
ಅಮ್ಲಾನ ಪುಷ್ಪಾಂ ಮಾಲಾಂ, ಎಂದೂ ಬಾಡದ ತಾವರೆ ಹೂಗಳ ಮಾಲೆಯನ್ನು ಕೊಟ್ಟಿದ್ದು. ಜಲಜಂಚ ಶುಕ್ರ, ಶುಕ್ರಾಚಾರ್ಯರು ಶಂಖವನ್ನು ಕೊಟ್ಟರು. ಏವಂಸ ವಿಪ್ರಾರ್ಜಿತ ಯೋಧನಾರ್ಥ ತೈ ಕಲ್ಪಿತ ಸ್ವಸ್ತ್ಯಯನೋಥ ವಿಪ್ರಾನ್ ಪ್ರದಕ್ಷಿಣೀಕೃತ್ಯ ಕೃತಪ್ರಣಾಮ ಪ್ರಹ್ಲಾದ ಮಾಮಂತ್ರ್ಯ ನಮಶ್ಚಕಾರ. ಹೀಗೆ ಎಲ್ಲ ಬ್ರಾಹ್ಮಣರು ಯುದ್ಧದ ಸಲಕರಣೆಗಳನ್ನು ಅವನಿಗೆ ಕೊಟ್ಟ ಮೇಲೆ ಬ್ರಾಹ್ಮಣರ ಹತ್ರ ಪುಣ್ಯಾಹವಾಚನ ಮಾಡಿಸಿದ ಅಂತೆ. ಪುಣ್ಯಾಹವಾಚನ ಮಾಡಿಸಿ ಅವರಿಗೆ ಸುತ್ತು ಬಂದು ಕೃತಪ್ರಣಾಮ ನಮಸ್ಕಾರ ಮಾಡಿ ಪ್ರಹ್ಲಾದ ಮಾಮಂತ್ರ್ಯ, ಅಜ್ಜನಾದ ಪ್ರಹ್ಲಾದನಿಗೆ ಹೋಗಿ ಬರ್ತೇನೆ ಅಜ್ಜ ಅಂತ ನಮಸ್ಕಾರ ಮಾಡಿ ಹೊರಟ. ಅಥಾರುಷ್ಯ ರಥಂ ದಿವ್ಯಂ ಭೃಗುದತ್ತಂ ಮಹಾರಥ ಸುಸ್ರಗ್ಧರೋಥ ಸನ್ನದ್ಧ ಧನ್ವೀ ಖಡ್ಗೀ ಧೃತೇಶುಧಿ. ಭೃಗು ಕೊಟ್ಟ ಅಲೌಕಿಕವಾದ ರಥವನ್ನು ಏರಿ ಒಳ್ಳೆಯ ಮಾಲೆಯನ್ನು ಧರಿಸಿ ಬಿಲ್ಲನ್ನು ಹಿಡಿದು ಕತ್ತಿಯನ್ನು ತೊಟ್ಟು ಕವಚವನ್ನು ಹಾಕಿಕೊಂಡು ಧೃತೇಶುಧಿ ಬತ್ತಳಿಕೆಯನ್ನು ಇಟ್ಟುಕೊಂಡ. ಹೇಮಾಂಗದಲ ಸದ್ಬಾಹು ಸ್ಫುರನ್ ಮಕರಕುಂಡಲ ರರಾಜ ರಥಮಾರೂಢ ಧಿಷ್ಣ್ಯಸ್ಥ ಇವ ಹವ್ಯವಾಟ್. ಹೇಮಾಂಗದಲ ಸದ್ಬಾಹು, ಬಂಗಾರದ ತೋಳಬಂದಿಯನ್ನು ಧರಿಸಿ ಮೀನಿನ ಆಕಾರದಲ್ಲಿರುವ ಕಿವಿಯೋಲೆ ಮಕರ ಕುಂಡಲ, ಮಕರ ಅಂದರೆ ಮೀನು, ಮೀನಿನ ಆಕಾರದ ಕಿವಿಯೋಲೆಯನ್ನು ಧರಿಸಿ, ಯಾವುದೂ ಹೊಸ ಸ್ಟೈಲ್ ಅಲ್ಲ, ಎಲ್ಲವೂ ಹಳೆ ಸ್ಟೈಲು. ಕೆಲವು ಸಾಂಪ್ರದಾಯಿಕರು ಅಯ್ಯೋ ಒಂದು ಕಿವಿಗೆ ಓಲೆ ಹಾಕೋಬಾರದು, ಮತ್ತು ಬಲರಾಮ ಹಾಕೊಂಡಿದ್ದೆ ಅಂಥದ್ದು ಒಂದೇ ಕಿವಿಯ ಓಲೆ. ಸಹಸ್ರಮೂರ್ಧ ಅದ್ವಿತೀಯ ಕರ್ಣಭೂಷಃ ಪ್ರಿಯಾಯುತ, 1000 ತಲೆಗೆ ಒಂದೇ ಓಲೆ. ಓ ನೋಡಿ ತಪ್ಪು ಹೇಳಿದ್ದಾರೆ, 1000 ತಲೆ ಇದ್ದರೆ ಒಂದು ಕುಂಡಲ ಹಾಕೋಬಹುದು ಅಂತ ಅರ್ಥ ಅಂತ ನಾಳೆ ಖಂಡನೆ ಬರೆದು ಬಿಡ್ತಾರೆ. ಈ ರೀತಿ ಹೇಳಿದ್ರೆ ಮಕರ ಅಂದರೆ ಮೊಸಳೆ ಹೌದು. ಮಕರ ಅಂದರೆ ಸಂಸ್ಕೃತದವರ ಚಿಂತನೆಯಲ್ಲಿ ಹಿರಿದಾದ ಮೀನೇ ಮೊಸಳೆ ಆಗತ್ತೆ. ಸಂಸ್ಕೃತದ ರೀತಿಯಲ್ಲಿ ಮಕರ ಅಂತನ್ನೋದು ಜಲಚರ ಪ್ರಾಣಿಗಳಿಗೆ ವಿಶೇಷವಾಗಿ ಅನ್ವಯ ಆಗುವಂಥದ್ದು. ಮೊಸಳೆ ಆಕಾರದಲ್ಲಿ ಕುಂಡಲ ಹಾಕೊಂಡ್ರೆ ಚೆನ್ನಾಗಿರುತ್ತಾ? ಇವನು ಭೂಷಣಕಾವಿ ಫ್ಯಾಷನ್ ಡಿಸೈನರ್ ಒಮ್ಮೆ ಆದರೆ ಆ ಥರದ್ದೊಂದು ಕಿವಿಯೋಲೆಯನ್ನು ಮಾಡಬಹುದು. ರೆಡಿನಾ ಫ್ಯಾಷನ್ ಡಿಸೈನರ್ ಆಗಲಿಕ್ಕೆ? ಮೀನಿನ ಆಕಾರದ ಕಿವಿಯೋಲೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಈಗಿನವ್ರು ಇಷ್ಟಪಟ್ಟರು ಪಟ್ಟಾರು. ಅದರಿಂದಾಗಿ ತಮಾಷೆ ಮಾಡಿದ್ದಪ್ಪ. ಸ್ಫುರನ್ ಮಕರಕುಂಡಲ ದದರ್ಶ ರಥಮಾರೂಢ ಧಿಷ್ಣ್ಯಸ್ಥ ಇವ ಹವ್ಯವಾಟ್. ಆಮೇಲೆ ಚೆನ್ನಾಗಿ ಕುಂಡದಲ್ಲಿ ಬೆಳಗುವ ಬೆಂಕಿಯಂತೆ ಇರುವ ಬಲಿ ರಥವನ್ನು ಏರಿದ ಅಂತನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ನಾಳೆ ವಾಮನ ಬರುವುದು ಎಲ್ಲ ಆಗತ್ತೆ. ಕೃಷ್ಣ ಜಯಂತಿ ದಿವಸ ವಾಮನನ ಬಗ್ಗೆ ಸಾಕು. ಕೃಷ್ಣಾರ್ಪಣ.